ಬಾ ಕೈಲೇ ಬರ್ರಿ ನೀವು ಅಲ್ಲಿ ಒಳಗಡೆ ಹೋಗ್ಬೇಡ ಸಚಿನ ಇಂದ್ರ ಇಂದ್ರ ಓ ಇಂದ್ರ ತೈಲಿ ಅಲ್ಲ ಕೈ ಹಾಕ ಇಂದ್ರ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಯಾಕೆ ಅಧಿವೇಶನ ಮಾಡ್ತಾ ಇದ್ದೀರಿ? ಹಿಂದೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರಿದ್ದಾಗ ಬೆಳಗಾವಿಯ ಉತ್ತರ ಕರ್ನಾಟಕದ ಭಾಗದ ಧ್ವನಿ ಆಗಬೇಕು, ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಈ ಸುವರ್ಣ ಸೌಧವನ್ನು ಸಮಸ್ಯೆಗಳು ಚರ್ಚೆ ಆಗಬೇಕು. ರೈತರಿಗೆ ಪರಿಹಾರ ಸಿಗಬೇಕು, ರೈತರ ಬೆಳೆಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈ ಸುವರ್ಣ ಸೌಧವನ್ನು ಆದರೆ ಕಾಂಗ್ರೆಸ್ ಅವರು ಈ ಸುವರ್ಣ ಸೌಧವನ್ನ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಏನೂ ಇಲ್ಲ. ಕಾಟಾಚಾರಕ್ಕೆ ವಿಧಾನಸಭಾ ಅಧಿವೇಶನ. ರೈತರು ಸುಮಾರು 242 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 242 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಬ್ಬು ಬೆಳೆಗಾರರು 32 ಜನ ಕಬ್ಬು ಬೆಳೆಗಾರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ದೇಶದ ಅಂಕಿಅಂಶ ಮೊನ್ನೆ ಬಿಡುಗಡೆ ಆಯಿತು. ಆ ಅಂಕಿಅಂಶದಲ್ಲಿ ಈ ಮಾಹಿತಿ ಬಂದಿದೆ. ದೇಶದಲ್ಲಿ ಆತ್ಮಹತ್ಯೆಗಳನ್ನ ರೈತರ ಆತ್ಮಹತ್ಯೆ ಆಗಿರುವಂತದ್ದು 2ನೇ ಸ್ಥಾನದಲ್ಲಿದೆ. ಅಭಿವೃದ್ಧಿಯಲ್ಲೆಲ್ಲ ರೈತರ ಆತ್ಮಹತ್ಯೆಯಲ್ಲಿ ಈ 2.5 ವರ್ಷಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನ ಇದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ? ರೈತರ ಸಂಕಷ್ಟ ಏನು, ರೈತರ ನೋವೇನು, ಅದನ್ನ ಪರಿಹಾರ ಮಾಡಬೇಕು ಅಂತ ಯೋಚನೆಯನ್ನು ಮಾಡಬೇಕಾಯಿತು. ಇದುವರೆಗೂ ಮಾಡಿಲ್ಲ. ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಕಬ್ಬು ಬೆಳೆಗಾರರು ಸ್ಪಂದನೆ ಮಾಡಿಲ್ಲ ಸರ್ಕಾರ. ಇವತ್ತು ಹೋರಾಟ ನಡೀತಾ ಇದೆ. ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಖರೀದಿ ಮಾಡಕ್ಕೆ ವಿಧಾನಸಭೆ ಅಧಿವೇಶನ ಇದೆ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಇಷ್ಟು ದಿನ ಏನು ಮಾಡ್ತಿದ್ದ ಇದ್ರ ನೀವು ಕಾಂಗ್ರೆಸ್ ಅವರು? ಇಷ್ಟು ದಿನ ನೀವು ಖರೀದಿ ಕೇಂದ್ರವನ್ನ ಮಾಡಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಸರಿಯಾಗಿ ನಿಗದಿ ಮಾಡಿದ್ರೆ ಈ ಅನಾಹುತ ಆಗ್ತಾ ಇರಲ್ಲ. ಇವತ್ತು ಜಾಸ್ತಿ ಮಾಡಿದಾರ. ಒಂದು 5 ಕ್ವಿಂಟಾಲ್ ಇತ್ತು, ಈಗ ಅದನ್ನ ಜಾಸ್ತಿ ಮಾಡಿದ್ದಾರೆ. ಈ ಬುದ್ಧಿ ಮತ್ತೆ ಹಾಕಿರ್ಲಿಲ್ಲ. ಎಡಬೀಳಿಗೆ ತರ ಕರ್ನಾಟಕದಲ್ಲಿ ಸರ್ಕಾರ ಇಲ್ಲ, ಸತ್ತೋಗಿದೆ. ಇವತ್ತಾರೋ ಒಬ್ಬ MLC ಕಾಂಗ್ರೆಸ್ MLA ಟ್ವೀಟ್ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವರ ಸ್ವಾಗತ ಮಾಡಕ್ಕೆ ಬೆಳಗಾವಿ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕಿಂತ ಮಾನ ಮರ್ಯಾದೆ ಬೇಕಾ ಸಿದ್ದರಾಮಯ್ಯ? ನೀವು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗೆ ವಿಧಾನಸಭಾ ಅಧಿವೇಶನ ನಡೀತಾ ಇದ್ದಂಗೆ ನಿಮ್ಮ MLC, ನಿಮ್ಮ ಪಾರ್ಟಿ MLC ನೀವು ಮುಖ್ಯಮಂತ್ರಿ ಅಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ನಾಚಿಕೆ ಬೇಕಾ ನಿಮ್ಗೆ? ಗೌರವ ತರ್ತದ ನಿಮ್ಗೆ? ರೈತರ ಹೋರಾಟ ಇವತ್ತಿಂದಲ್ಲ 2.5 ವರ್ಷ. ಏನ್ ಕೇಳಿದ್ರೆ ಹೇಳ್ತಾರೆ ರೈತರಿಗೆ 2,000 ಕೊಡಲ್ವಾ, 2,000 ಕೊಡಲ್ವಾ, ಇದು ಬಿಟ್ಟರೆ ಏನಿಲ್ಲ. ಎಲ್ಲಾದರೂ ಮುಖ್ಯಮಂತ್ರಿ ಯಾವ್ದಾದ್ರೂ ಸಭೆಯಲ್ಲಿ ನಾನು ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿದ್ದೀನಿ ಹೇಳಿದ್ದಾರೆ ಎಂದಾದ್ರು? ಹಿಂದೆ ನರೇಂದ್ರ ಮೋದಿ ಅವರು ರೈತರ ಖಾತೆಗೆ 6,000 ರೂಪಾಯಿ ಹಾಕ್ತೀನಿ ಪ್ರತಿ ವರ್ಷ, ಇವತ್ತವರೆಗೂ ಆಗ್ತಾನೆ ಇದೆ. ಕಳೆದ 7-8 ವರ್ಷಗಳಿಂದ ಕೂಡ ರೈತರ ಖಾತೆಗೆ ನರೇಂದ್ರ ಮೋದಿ ಅವರು 6,000 ರೂಪಾಯಿ ಆಗ್ತಾ ಇದ್ದಾರೆ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು
6,000 ಜೊತೆ ನಾನು 4,000 ಕೊಡ್ತೀನಿ ರಾಜ್ಯ ಸರ್ಕಾರ, ಒಟ್ಟು 10,000 ರೂಪಾಯಿ ಬರ್ತಾ ಇದೆ. ಈ ಮನೆ ಆದ ಕಾಂಗ್ರೆಸ್ ಬಂದ್ಮೇಲೆ ಆ 4,000 ರೂಪಾಯಿನ ತೆಗೆದಾಕ. ಯಾಕೆ ತೆಗೆದ್ರಿ? ರೈತರ ಪರ ಇವಾಗ ಕೇಳ್ತೀರ ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡುವ ಅಧಿಕಾರ ಇದೆಯಾ ಅಂತ ನಿಮ್ಗೆ ಹೇಳ್ತಾ ಇದೆಯನ್ರಿ? ನೈತಿಕತೆ ಇದೆಯಾ ಅಂತ ಕೇಳಿದ್ರು ಬಿಜೆಪಿಯವರಿಗೆ ಹೋರಾಟ ಮಾಡಕ್ಕೆ. ಸಿದ್ದರಾಮಯ್ಯವರೇ ನಿಮ್ ಮನೆ ಆದ ಕೆಲಸ 4,000 ಪ್ರತಿ ವರ್ಷ ಕೊಡ್ತಾ ಇದ್ರಲ್ಲ ಯಡಿಯೂರಪ್ಪರು, ಅದಕ್ಕೆ ಕಲ್ಲ ಹಾಕಿದ್ರಲ್ಲ, ನಿಮ್ ಯೋಗ್ಯತೆ ಇದೆಯಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಸವರಾಜ ಬೊಮ್ಮಾಯಿ ಅವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮಾಡಿದ್ರು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ಅದನ್ನು ಕಟ್ ಮಾಡಕ್ಕೆ ಅದಕ್ಕೂ ಗೊತ್ತಾಗಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಳೆ ಪರಿಹಾರ ಕೊಡ್ತಾ ಇದ್ವಿ. ಫ್ಲಡ್ ಆದಾಗ, ಬರಗಾಲ ಬಂದಾಗ ಎಷ್ಟು 1 ತಿಂಗಳ ಪರಿಹಾರ ಕೊಡ್ತಾ ಇದ್ವಿ, ಒಂದೇ 1 ತಿಂಗಳಲ್ಲಿ. ಈ ಕಾಂಗ್ರೆಸ್ ಅವರು 6 ತಿಂಗಳಾಯ್ತು, ಪರಿಹಾರನೂ ಇಲ್ಲ, ಸಮೀಕ್ಷೆನೂ ಇಲ್ಲ. ಹೇಳಿದರೆ ಉತ್ತರ ಕರ್ನಾಟಕದಲ್ಲಿ 10%ಗಿಂತ ಜಾಸ್ತಿ ಮಳೆನೇ ಆಗಿಲ್ಲ, ಬೆಳೆ ಹಾನಿ ಆಗಿಲ್ಲ. ರಿಪೋರ್ಟ್ ಕೊಟ್ಟಿದ್ದಾರೆ, ಕೆಲವು ತಾಲೂಕುಗಳು ಮೆನ್ಷನ್ ಮಾಡಿದ್ದಾರೆ, ಹಾಗೇ ಇಲ್ಲ, 10%ಗಿಂತ ಕಡಿಮೆ ಹಾನಿ ಆಗಿದೆ ಅಂತ ಕೊಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಯಾವ ಕಾರ್ಯಕ್ರಮ ಪರಿಹಾರ ಬಸವರಾಜ ಬೊಮ್ಮಾಯಿ ಅವರು ಪತ್ರ ಬರೆದಿದ್ದಾರೆ, ಸಮೀಕ್ಷೆ ಸರಿ ಇಲ್ಲ ಅಂತ ಹೇಳಿ. ಉತ್ತರ ಇಲ್ಲ ನಿಮ್ದು. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ರೈತರ ಪರವಾಗಿ. ಪ್ರತಿ ಹೋರಾಟ ಇವತ್ತು ನಾವು ಏನಾದ್ರು ಹೋರಾಟ ಮಾಡ್ತಾ ಇದ್ರಿ, ಇದು ಬಿಜೆಪಿ ಮಾಡ್ತಾ ಇರೋ ಹೋರಾಟ, ರೈತರ ಪರವಾದಂತ ಹೋರಾಟ. ಇದರಲ್ಲಿ ಸ್ವಾರ್ಥ ಇಲ್ಲ. ನೀವು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ. ಇವತ್ತು ಮನೆ ಬಿದ್ದಿದೆ. ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ರೂಪಾಯಿ ಮನೆ ಬಿದ್ದರೆ, ಈ ಮನೆಯೊಳ ಕಾಂಗ್ರೆಸ್ ಅವರು ಅದನ್ನ 95,000 5 ಲಕ್ಷ ಕೊಡ್ತಾ ಇದ್ದು ಬಿಜೆಪಿ ಬೇಕಾ, 95,000 ಕಳಿಸಿದ್ರು ಕಾಂಗ್ರೆಸ್ ಬೇಕಾ? ಯೋಚನೆ ಮಾಡ್ಬೇಕು ಇವತ್ತು ನಾವು. ಇವ್ರು ಏನು ಮಾಡಲ್ಲ. ಏನಾರ ಕೇಳಿದ್ರೆ ಮಹಿಳೆಯರಿಗೆ 2,000 ಕೊಟ್ಟಿಲ್ವಾ ಅಂತಾರೆ, ಬಸ್ ಫ್ರೀ ಕೊಟ್ಟಿಲ್ವಾ ಅಂತಾರೆ. ದಲಿತರ ಹಣ ಈಗಾಗಲೇ ತರವಾರಿ ಮಾತಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ದಲಿತರ ಹಣ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟವ್ರೆ. ದಲಿತರು ಕೇಳಿಗೆ ಹೋಗ್ಬೇಕಾಯ್ತು ಹಣ, ಇವತ್ತು ಕಾಂಗ್ರೆಸ್ಸಿನ ಜೋಬಿಗೆ ಹೋಗ್ತಾ ಇದೆ. ಒಬ್ಬ ದಲಿತ ಮಂತ್ರಿ ಬಾಯಿ ಬಿಡ್ತಾ ಇಲ್ಲ, ಬಾಯಿ ಮುಚ್ಕೊಂಡಿದ್ದಾರೆ. ನಮ್ಮ ನರೇಲಿ ಅವರನ್ನೇ ಬಂದಿದ್ರು, ಹಣ ಇಲ್ಲಿ ಮಂತ್ರಿಗಳೆಲ್ಲರೂ ಕಾಂಗ್ರೆಸ್ ಮಂತ್ರಿಗಳು ದಿನ ಇಲ್ಲೇ ಇರ್ತಾರಣ ಅಂದ್ರು. ಎಲ್ಲಿ? ಉತ್ತರ ಕರ್ನಾಟಕಕ್ಕೆ ಇದ್ದಾರಂತೆ. ನಾನು ಕೇಳಿದೆ ಅಂಕಿಅಂಶ ಕರೆಕ್ಟ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಣ್ಣ ಅಂತ. ಒಬ್ಬನು ಬಂದಿಲ್ಲ ಅಂತ ಹೇಳಿದ್ರು ನನಗೆ. ಒಬ್ಬನು ಪತ್ತೆ ಇಲ್ಲ, ಒಬ್ಬ ಒಂದು ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಕಾಣೆಯಾದ ಮಂತ್ರಿಗಳು ಅಲ್ಲಿ ಫೋಟೋ ಇದೆ ನೋಡಿ, ಅಲ್ಲಿ ತೋರ್ಸಪ್ಪ, ಅಲ್ಲಿ ಫೋಟೋ ಇದೆ, ಕೊಡು ಹೇಳ್ತೀನಿ. ಕಾಣೆಯಾದ ಮಂತ್ರಿಗಳು ಕಾಣೆ ಹೋಗ್ತಿಲ್ಲ, ಯಾರು ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಒಬ್ಬ ಮಂತ್ರಿನೂ ಬರ್ತಾ ಇಲ್ಲ. ಈ ಮಂತ್ರಿಮಂಡಲದಲ್ಲಿ ಡಿಎ, ಕಾರು, ಪಿಎ, ಪಿಎಸ್ ಕೋಟಿ ಹಣ ಲೂಟಿ ಮಾಡ್ತಾ ಇದ್ದಾರೆ ನೋಡಿ. ಈ ಮಂತ್ರಿಗಳೆಲ್ಲ ಕಾಣೆ ಆಗಿದ್ದಾರೆ ಮಂತ್ರಿ. ಉತ್ತರ ಕರ್ನಾಟಕದಲ್ಲಿ ಕಾಣೆಯಾದಂತ ಮಂತ್ರಿಗಳು ಇವರೆಲ್ಲರೂ ಕೂಡ ಉತ್ತರ ಕೊಡ್ಬೇಕಲ್ಲ. ಸಿದ್ದರಾಮಯ್ಯ ಹೇಳಿದ್ರು 15 ದಿನಕ್ಕೊಂದ್ಸರಿ ರಿವ್ಯೂ ಮೀಟಿಂಗ್ ಮಾಡ್ಬೇಕಂತ, ಗ್ರಾಮ ಸಭೆಗಳನ್ನು ಮಾಡಬೇಕಂತೆ. ಯಾರು? ಮಂತ್ರಿಗಳು. ಪ್ರತಿ 15 ದಿನಕ್ಕೆ ನಾನು ಅದನ್ನ ಮಾನಿಟರ್ ಮಾಡ್ತೀನಿ. ಯಾವ ಕಾರಣಕ್ಕೂ ಬಿಡಲ್ಲ ಮಂತ್ರಿಗಳು ಮಾಡಲಿಲ್ಲ ಅಂದ್ರೆ. ನಾನು ಹೇಳ್ತೀನಿ, ಒಬ್ಬ ಮಂತ್ರಿನೂ ಮಾಡಿಲ್ಲ. ಒಂದೇ 1 ತಿಂಗಳು ಮಾತ್ರ ರಿವ್ಯೂ ಮೀಟಿಂಗ್, ಇನ್ನೆಲ್ಲ ಮಂತ್ರಿಗಳು ಪತ್ತೆನೇ ಇಲ್ಲ. ಒಂದು ನೋಡಿ, ಖಜಾನೆ ಖಾಲಿ, ಕಾಂಗ್ರೆಸ್ ಜಾಲಿಯಾಗಿ ಓಡಾಡ್ಕೊಂಡಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾರಿಗೂ ಸರ್ಕಾರ ಬಗ್ಗಿದೆ ಅಂತ ಅನ್ಸಿಲ್ಲ. ರೈತರ ಪರವಾಗಿ ಇವತ್ತು ನಾವು ಹೋರಾಟ ಯಾಕೆ ಅಂತ ಹೇಳಿದ್ರೆ, ಸತ್ತೋಗಿರೋ ಸರ್ಕಾರ. ಈ ಸತ್ತೋಗಿರೋ ಸರ್ಕಾರದಲ್ಲಿ ಒದ್ದಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಈ ಹಣ ಹೊರಗೆ ಮುಂದೆ ಯಾರು ಹಿಂದೆ ಯಾರು ಅಂತ ಒದ್ದಾಡ್ತಾ ಇದ್ದಾರೆ.
ಮುಂದೆ ಹೊರಬೇಕಾ ಹಿಂದೆ ಹೊರಬೇಕಾ ಅಷ್ಟೇ ಇಲ್ಲಿ ಸತ್ತೋಗಿದೆ. ಜನರ ಪಾಲಿಗೆ ರೈತರ ಪಾಲಿಗೆ ಸತ್ತೋಗಿದೆ. ಇಂಥ ಸರ್ಕಾರವನ್ನ ಕಿತ್ತೊಗಿಬೇಕು. ರೈತರ ಧ್ವನಿ ಇವತ್ತು ವಿಧಾನಸೌಧಕ್ಕೂ ಮುಟ್ಟಬೇಕು, ಸುವರ್ಣ ಸೌಧಕ್ಕೂ ಮುಟ್ಟಬೇಕು. ಆ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕು ಅಂತ ಇವತ್ತು ಬಿಜೆಪಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ನಾವು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ವಿಧಾನಸಭೆ ಒಳಗಡೆನೂ ನಾವು ಹೋರಾಟ ಮಾಡ್ತೀವಿ. ಉತ್ತರ ಕರ್ನಾಟಕದ ರೈತರ ಪರವಾಗಿ ವಿಧಾನಸಭೆ ಒಳಗಡೆ ಪೂರ್ತಿ ಹೋರಾಟವನ್ನು ಮಾಡ್ತೀರಿ. ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದಿರಿ. ಹೊರಗಡೆನೂ ನೀವು ದೊಡ್ಡ ಸಂಖ್ಯೆಯಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಮುತ್ತಿಗೆ ಪೊಲೀಸರು ಅಷ್ಟೇ ಹುಷಾರಾಗಿ ನೋಡಿ. ಪೊಲೀಸರು ನಮ್ಮ ಹೋರಾಟಕ್ಕೆ ತಡೆ ಮಾಡಬೇಡಿ. ಈ ಸರ್ಕಾರ ಬಹಳ ದಿನ ಇರಲ್ಲ. ಹೋಗೋ ಸರ್ಕಾರ ಇದು, ಔಟ್ ಗೋಯಿಂಗ್ ಸರ್ಕಾರ ಇದು. ಎಚ್ಚರಿಕೆಯಿಂದ ಪೊಲೀಸ್ ಅಧಿಕಾರಿಗಳನ್ನು ಈ ಮೆರವಣಿಗೆಗೆ ಯಾವುದೇ ತೊಂದರೆ ಕೊಡಬಾರದು. ನಾವು ರೈತರ ಪರವಾದಂತಹ ಹೋರಾಟ ಮಾಡ್ತಾ ಇರೋದು. ಇವರು ಬಹಳ ದಿನ ಇರಲ್ಲ. ಇವರು ನಂಬುದರೆ ನೀವು ರೈತರು ಅಧಿಕಾರಿಗಳು ನಿಮಗೆ ಬಹಳ ತೊಂದರೆಯನ್ನು ಅನುಭವಿಸ್ತಾರೆ. ನಮ್ಮ ಹೋರಾಟಕ್ಕೆ ಇವತ್ತು ರೈತರ ಸಂಘಟನೆ ಬಂದಿರುವಂತಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಹೋರಾಟ ಇವತ್ತು ಹೊಂದಿದ್ದರಿಂದ ನಿರಂತರವಾಗಿ ಈ ಸರ್ಕಾರ ತೊಲಗುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಮುಂದೆ ರೈತರ ಪರವಾದಂತಹ ಬಿಜೆಪಿ ಜೆಡಿಎಸ್ ಸರ್ಕಾರ ಕರ್ನಾಟಕದಲ್ಲಿ ಬರ್ತೈತೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಎಸ್ ಪಾಟೀಲ್